ಮಂತ್ರಿಗಿರಿಗಾಗಿ ಕಾಂಗ್ರೆಸ್ ನಾಯಕರ ದೆಹಲಿ ಯಾತ್ರೆ ಶುರುವಾಗಿದೆ. ಸಂಪುಟ ಸೇರೋದಕ್ಕೆ ನಾಯಕರು ವರಿಷ್ಠರ ಮನೆ ಬಾಗಿಲು ತಟ್ತಾ ಇದ್ದಾರೆ. ಹಾಗಾದ್ರೆ ಸಚಿವ ಸಂಪುಟದ ಸುತ್ತಲಿನ ಸರ್ಕಸ್ ಬಗ್ಗೆ ತೋರಿಸ್ತೀವಿ ನೋಡಿ. ಸಿದ್ದರಾಮಯ್ಯ ರಾಜೀನಾಮೆ ಅಂಗೀಕರಿಸಿದ ರಾಜ್ಯಪಾಲರು. ನಾಳೆಯೇ ನಡೆಯುತ್ತೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ. ನೂತನ ಸಂಪುಟ ಸೇರ್ಪಡೆಗೆ ಗರಿಗೆದರಿದ ಚಟುವಟಿಕೆ. 8 ವರ್ಷಗಳ ಕಾಲ ಸಿಎಂ ಆಗಿ ಅಧಿಕಾರದ ಚುಕ್ಕಾಣಿ ಹಿಡಿದಿದ್ದವರು ಸಿದ್ದರಾಮಯ್ಯ. ರಾಜ್ಯದ ದೀರ್ಘಾವಧಿ ಸಿಎಂ ಎಂಬ ಸಾಧನೆಯು ಈ ದಾಖಲೆ ರಾಮಯ್ಯನ ಹೆಸರಿನಲ್ಲಿದೆ. ಜನಪರ ಯೋಜನೆಗಳ ಮೂಲಕ ಮನೆ ಮಾತಾಗಿದ್ದ ಸಿದ್ದರಾಮಯ್ಯ ಸದ್ಯ ಅವಧಿಪೂರ್ವವಾಗಿ ಪಟ್ಟದಿಂದ ಕೆಳಗಿಳಿದಿದ್ದಾರೆ. ಸಿದ್ದರಾಮಯ್ಯ ಸಿಎಂ ಸ್ಥಾನಕ್ಕೆ ಕೊಟ್ಟಿದ್ದ ರಾಜೀನಾಮೆಯನ್ನ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅಂಗೀಕರಿಸಿದ್ದಾರೆ. ಜೊತೆಗೆ ಸಂಪುಟವು ವಿಸರ್ಜನೆಯಾಗಿದೆ. ಈ ಬೆನ್ನಲ್ಲೇ ಸಚಿವ ಸಂಪುಟದಲ್ಲಿಯೇ ಉಳಿಯೋದಕ್ಕೆ ಕೆಲವರು, ಸಂಪುಟ ಸೇರೋದಕ್ಕೆ ಹಲವರು ತಂತ್ರ ಹೆಣೆಯುತ್ತಿದ್ದಾರೆ. ಪುತ್ರನಿಗಾಗಿ ಹೈಕಮಾಂಡ್ ಭೇಟಿ ಮಾಡಿದ್ರ ಸಿದ್ದರಾಮಯ್ಯ. ರಾಜೀನಾಮೆ ಸಲ್ಲಿಕೆ ಬಳಿಕ ಸಿದ್ದರಾಮಯ್ಯ ನೇರವಾಗಿ ದೆಹಲಿಗೆ ತೆರಳಿದ್ದಾರೆ. ಆದರೆ ಈ ಭೇಟಿಯ ಹಿಂದೆ ರೋಚಕ ತಂತ್ರವಿರೋ ಹಾಗೆ ಕಾಣ್ತಿದೆ. ಮೂಲಗಳ ಪ್ರಕಾರ ಸಿದ್ದರಾಮಯ್ಯ ತಮ್ಮ ಪುತ್ರ ಯತೀಂದ್ರಗಾಗಿ ದಿಲ್ಲಿಗೆ ಹೋದ್ರ, ಸಚಿವ ಅಥವಾ ಡಿಸಿಎಂ ಸ್ಥಾನದ ಪ್ರಸ್ತಾಪ ಮಾಡಿದ್ರ, ತಮ್ಮ ಉತ್ತರಾಧಿಕಾರಿ ಯತೀಂದ್ರ ಅನ್ನೋ ಸಂದೇಶವನ್ನ ವರಿಷ್ಠರ ಮುಂದೆ ಹೇಳಿದ್ರ ಎನ್ನುವ ಚರ್ಚೆಗಳು ರಾಜಕೀಯ ಪಡಸಾಲೆಯಲ್ಲಿ ಹರಿದಾಡ್ತಿದೆ. ಹೀಗೆ ಅನುಮಾನವೊಂದು ಹುಟ್ಟಿಕೊಳ್ಳೋದಕ್ಕೂ ಕಾರಣವಿದೆ. ಈ ಹಿಂದೆ ಯಾವತ್ತೂ ಕೂಡ ಯತೀಂದ್ರ ಕಾಂಗ್ರೆಸ್ ಹೈಕಮಾಂಡ್ ಅನ್ನ ಭೇಟಿ ಮಾಡಿರಲಿಲ್ಲ. ಈಗ ಇದ್ದಕ್ಕಿದ್ದಂತೆ ತಂದೆ ಜೊತೆಗೆ ವರಿಷ್ಠರನ್ನ ಭೇಟಿ ಮಾಡಿದ್ದಾರೆ. 29 ಮಾಜಿ ಸಚಿವರ ಪೈಕಿ 16 ಮಂದಿಗೆ ಢವಢವ ಶುರು. ಹೊಸ ಸರ್ಕಾರದಲ್ಲಿ ತಮಗೆ ಸ್ಥಾನ ಸಿಗುತ್ತೋ ಇಲ್ವೋ ಎನ್ನುವ ಢವಢವ ಈಗ ಮಾಜಿ ಸಚಿವರಿಗೆ ಶುರುವಾಗಿದೆ. ಮೂಲಗಳ ಪ್ರಕಾರ ಸಿದ್ದರಾಮಯ್ಯರ ಸಂಪುಟದಲ್ಲಿದ್ದ 13 ನಾಯಕರಿಗೆ ಮತ್ತೆ ಅವಕಾಶ ಸಿಗೋ ವಿಶ್ವಾಸವಿದೆ. ಇನ್ನುಳಿದ 16 ನಾಯಕರು ಇದ್ದಿದ್ದ ಸ್ಥಾನ ಕಳೆದುಕೊಳ್ಳುವ ಭೀತಿಯಲ್ಲಿ ಕಾಲ ದೂಡ್ತಿದ್ದಾರೆ. ಕೃಷ್ಣ ಬೈರೇಗೌಡ, ಪ್ರಿಯಾಂಕ್ ಖರ್ಗೆ, ಸತೀಶ್ ಜಾರಕಿಹೊಳಿ, ಕೆಜೆ ಜಾರ್ಜ್, ಈಶ್ವರ್ ಖಂಡ್ರೆ, ಎಂಬಿ ಪಾಟೀಲ್, ಡಾಕ್ಟರ್ ಜಿ ಪರಮೇಶ್ವರ್, ಎಚ್ಕೆ ಪಾಟೀಲ್, ಶಿವರಾಜ್ ತಂಗಡಗಿ, ಕೆಎಚ್ ಮುನಿಯಪ್ಪ, ಮಂಕಾಳ್ ವೈದ್ಯ, ಸಂತೋಷ್ ಲಾಡ್ ಹಾಗೂ ದಿನೇಶ್ ಗುಂಡೂರಾವ್ ಮತ್ತೆ ಆಯ್ಕೆಯಾಗುವ ನಿರೀಕ್ಷೆಯಲ್ಲಿದ್ದಾರೆ. ಇನ್ನು 4 ಡಿಸಿಎಂ ಸ್ಥಾನ ರಚಿಸುವ ಬಗ್ಗೆ ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆ ನಡೆಯುತ್ತಿದೆ. ಉಪಮುಖ್ಯಮಂತ್ರಿ ಪಟ್ಟ ಪಡೆಯೋದಕ್ಕೆ ಕೈ ನಾಯಕರಲ್ಲಿ ಪೈಪೋಟಿ ಶುರುವಾಗಿದೆ. ಅದು ಗೊತ್ತಿಲ್ಲ, ನಾಳೆ CLP ಆದಮೇಲೆ ಚರ್ಚೆ ಆಗ್ಬೋದು. ಎಷ್ಟು ಜನ ಡಿಸಿಎಂ ಆಗ್ತಾರ ಅಥವಾ ಆಗದೇ ಇರ್ಬೋದು. 2 ಚಾನ್ಸ್ ಇದೆ, ಆಗ್ಬೋದು ಆಗದೇ ಇರ್ಬೋದು. 2 ಚಾನ್ಸ್. ನಾಯಕರು ಸಮುದಾಯದ ಶಾಸಕರ ಬೆಂಬಲ ಪಡೆಯೋಕೆ ತೆರೆಮರೆ ಯತ್ನ ನಡೆಸುತ್ತಿದ್ದಾರೆ. ಇನ್ನು ನಿನ್ನೆ ಈಶ್ವರ್ ಖಂಡ್ರೆ ಲಿಂಗಾಯತ ಸಮುದಾಯದ ಶಾಸಕರ ಜೊತೆ ಸಭೆ ನಡೆಸಿದ್ರು. ಇದೇ ಸಭೆಯಲ್ಲಿ ಹೈಕಮಾಂಡ್ ನಾಯಕರ ಮೇಲೆ ಒತ್ತಡ ಹೇರುವಂತೆ ಮನವಿ ಮಾಡಿದ್ರು ಅನ್ನೋ ಗುಮಾನಿ ರಾಜಕೀಯ ವಲಯದಲ್ಲಿ ಹರಿದಾಡ್ತಿದೆ. My representation to the High Command is that Lingayat should be, community leaders should be properly represented in the government, in the cabinet. ಕೆಎಚ್ ಮುನಿಯಪ್ಪಗೆ ಡಿಸಿಎಂ ಹುದ್ದೆ ನೀಡುವಂತೆ ಕೋಲಾರ ಜಿಲ್ಲಾ ಕಾಂಗ್ರೆಸ್ ಮುಖಂಡರು ಆಗ್ರಹಿಸಿದ್ದಾರೆ. ಯಾರು ಆ ಸಾಧನೆ ಮಾಡೋದಕ್ಕೆ ಸಾಧ್ಯವಿಲ್ಲ. ಅಂತ ಮಹಾನಾಯಕನನ್ನ ಮಾಡಬೇಕು ಅಂತ ಹೇಳಿ ನಾವು ಆಲೋಚನೆ ಮಾಡ್ತಾ ಇದ್ದೀವಿ. ಸರ್ಕಾರ ರಚನೆ ಪ್ರಕ್ರಿಯೆ ಶುರುವಾಗುವ ಮುನ್ನವೇ ನಾಯಕರು ದೆಹಲಿ ಯಾತ್ರೆ ನಡೆಸುತ್ತಿದ್ದಾರೆ. ಸಿದ್ದರಾಮಯ್ಯ ಆಪ್ತ ಬಣದಲ್ಲಿ ಗುರುತಿಸಿಕೊಂಡಿದ್ದ ನಾಯಕರು ಸಚಿವ ಸ್ಥಾನ ಉಳಿಸಿಕೊಳ್ಳೋದಕ್ಕೆ ಕಸರತ್ತು ಶುರು ಮಾಡಿದ್ದಾರೆ. ಡಾಕ್ಟರ್ ಜಿ ಪರಮೇಶ್ವರ್, ಎಂಬಿ ಪಾಟೀಲ್ ದೆಹಲಿಗೆ ತೆರಳಿದ್ದಾರೆ. ಕೆಎಚ್ ಮುನಿಯಪ್ಪ, ಪ್ರಿಯಾಂಕ್ ಖರ್ಗೆ, ಬೋಸರಾಜು ಹಾಗೂ ಯುಟಿ ಖಾದರ್ ದೆಹಲಿ ಪ್ರಯಾಣ ಬೆಳೆಸಿದ್ದಾರೆ. ಇಷ್ಟೇ ಅಲ್ಲದೆ ಸಚಿವ ಸ್ಥಾನ ಆಕಾಂಕ್ಷಿಗಳಾದ ಶಾಸಕರಾದ ಶ್ರೀನಿವಾಸ್ ಮಾನೆ, ಯಾಸಿರ್ ಅಹಮದ್ ಖಾನ್, ಶಿವಾಜಿನಗರ ಶಾಸಕ ರಿಜ್ವಾನ್ ಅರ್ಷಾದ್, ಶರತ್ ಬಚ್ಚೇಗೌಡ, ಕೆವೈ ನಂಜೇಗೌಡ, ಕೆಎಂ ಶಿವಲಿಂಗೇಗೌಡ, ಬಸನಗೌಡ ತುರುವಿಹಾಳ್, ಎಆರ್ ಕೃಷ್ಣಮೂರ್ತಿ, ಪರಿಷತ್ ಸದಸ್ಯರಾದ ಸಲೀಂ ಅಹಮದ್ ಸಚಿವ ಸ್ಥಾನ ಪಡೆಯೋಕೆ ವರಿಷ್ಠರ ಮನೆ ಬಾಗಿಲು ತಟ್ಟುತ್ತಿದ್ದಾರೆ. ಕಲಬುರಗಿ ಜಿಲ್ಲೆಯ 2 ಶಾಸಕರ ನಡುವೆ ಲಾಬಿ ಶುರುವಾಗಿದೆ. ಸಂಪುಟ ಸೇರೋದಕ್ಕೆ ಅಜಯ್ ಸಿಂಗ್, ಬಿಆರ್ ಪಾಟೀಲ್ ಸರ್ಕಸ್ ಮಾಡ್ತಿದ್ದಾರೆ. ಕೋಲಾರಕ್ಕೂ ಪ್ರಾತಿನಿಧ್ಯ ಸಿಗ್ಲಿ ಅಂತ ನಾಯಕರು ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿಯಾಗಿದ್ದಾರೆ. ಉಳಿದ ಶಾಸಕರು ತಮಗೂ ಅವಕಾಶ ನೀಡುವಂತೆ ಕೇಳಿದ್ದಾರೆ. ಪಕ್ಷದ ಮೇಲೆ ನನ್ನ ನಂಬಿಕೆ ಮತ್ತು ಸಹಜವಾಗಿ ನಾನು ಪಕ್ಷದ ವರಿಷ್ಠರ ಮೇಲೆ ನಂಬಿಕೆ ಇಟ್ಕೊಂಡಿರೋದ್ರಿಂದ ಅವಕಾಶ ಕೈ ತಪ್ಪಲ್ಲ ಅನ್ನೋದು ನನ್ನ ಒಂದು ವಿಶ್ವಾಸ ಇದೆ. ಅದರಂಗೆ ನಡೆಯುತ್ತೆ ಅನ್ನೋ ವಿಶ್ವಾಸನೂ ಇದೆ. ಒಂದು ಕೊಡಿಯನ್ನು ಕೇಳಕ್ಕೆ ಹಕ್ಕಿದೆ ಕೇಳಿದ್ವಿ ಅಷ್ಟೇ. ನಾವು ಹೇಳಿದ್ದೀವಿ, ನೀವು ಹಳಬರ ಒಂದು 5-6 ಜನ ತಗೊಳ್ಳಿ, ಬಾಕಿ 20-22 ಜನರು ಬೇರೆ ಚೇಂಜ್ ಮಾಡಿ ಅಂತ ನಾವು ಹೇಳಿದ್ದೀವಿ. ಸಾಕು, 3 ವರ್ಷ ಅಧಿಕಾರವನ್ನು ಅವರು ಈಗಾಗಲೇ ಮಾಡಿದ್ದಾರೆ. ಸಿದ್ದರಾಮಯ್ಯ ರಾಜೀನಾಮೆ ಬೆನ್ನಲ್ಲೇ ಹೊಸ ಶಾಸಕರಿಗೆ ಸಚಿವ ಸ್ಥಾನದ ಕನಸು ಚಿಗುರುತ್ತಿದೆ. ಹಳೆ ನಾಯಕರಿಗೆ ತಮ್ಮ ಸ್ಥಾನ ಕಳೆದುಕೊಳ್ಳೋ ಭೀತಿ ಶುರುವಾಗಿದೆ. ಬ್ಯೂರೋ ರಿಪೋರ್ಟ್.
ಟಿವಿ 9.